ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮುಂದಿನ ವರ್ಷದ IPL ಅಂದರೆ IPL 2018ಕ್ಕೆ ಚೆನ್ನೈ ಮತ್ತು ರಾಜಸ್ಥಾನ ತಂಡ ವಾಪಸ್ಸಾಗುತ್ತಾ? ಈಗಂತ ಎಲ್ಲರಲ್ಲೂ ಒಂದು ಪ್ರಶ್ನೆ ಇದ್ದೇ ಇದೆ. ಮುಂದಿನ ಆವೃತ್ತಿ IPL ಟೂರ್ನಿಗೆ ಮಾಜಿ ಚಾಂಪಿಯನ್ಗಳಾದ ಚೆನ್ನೈ ಮತ್ತು ರಾಜಸ್ಥಾನ ಫ್ರಾಂಚೈಸಿಗಳು ವಾಪಸ್ಸಾಗಲಿವೆ ಅಂತ BCCI COE ರಾಹುಲ್ ಜೋಹ್ರಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ಹಿನ್ನೆಲೆಯಲ್ಲಿ 2 ವರ್ಷಗಳ IPLನಿಂದ ಎರಡೂ ಫ್ರಾಂಚೈಸಿಗಳು ನಿಷೇಧವನ್ನು ಅನುಭವಿಸ್ತಾ ಇತ್ತು. ಈಗ ಅದರ ಅವಧಿ ಮುಗಿದಿದ್ದು ಮುಂದಿನ IPLನಲ್ಲಿ ಎರಡೂ ತಂಡಗಳು ಕಾಣಿಸಿಕೊಳ್ಳಲಿವೆ ಅಂತ ಜೋಹ್ರಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. 2 ವರ್ಷಗಳಿಂದ IPL ಆಡುತ್ತಿರುವಂಥ ಗುಜರಾತ್ ಮತ್ತು ಪುಣೆ ಫ್ರಾಂಚೈಸಿಗಳ ಒಂದು ಒಪ್ಪಂದ ಈ ಒಂದು ಟೂರ್ನಿ ಮುಕ್ತಾಯವಾದ ನಂತರ ಅಂತ್ಯವಾಗುತ್ತಂತೆ. ನಂತರ ಈ ಉಭಯ ತಂಡಗಳು IPLನಲ್ಲಿ ಕಾಣಿಸ್ಕೊಳ್ಳಲ್ಲ. ಈ ಹಿಂದೆ IPL ಫ್ರಾಂಚೈಸಿಗಳ ಜೊತೆಗೆ 10 ವರ್ಷಗಳ ಒಪ್ಪಂದ 2017ಕ್ಕೆ ಕೊನೆಗೊಳ್ತಾ ಇತ್ತು. ಮುಂದಿನ ಅವಧಿಗೆ ಹೊಸ ತಂಡಗಳಿಗೆ ಬಿಡ್ಡಿಂಗ್ ನಡೆಯಲಿದೆ ಅಂತ ಹಿಂದೆ ಹೇಳಲಾಗ್ತಿತ್ತು. ಆದರೆ ಮೂಲಗಳ ಪ್ರಕಾರ ಗುಜರಾತ್ ಮತ್ತು ಪುಣೆಯನ್ನು ಹೊರತುಪಡಿಸಿ ಈಗಿರುವ 6 ತಂಡಗಳ ಜೊತೆ ಚೆನ್ನೈ ಹಾಗೂ ರಾಜಸ್ಥಾನ ಫ್ರಾಂಚೈಸಿಗಳನ್ನು ಮುಂದುವರಿಸಲು BCCI ಒಲವನ್ನು ತೋರಿದೆಯಂತೆ. ಇದಕ್ಕೆ 8 ಫ್ರಾಂಚೈಸಿಗಳು ಕೂಡ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದೆಯಂತೆ. ಚೆನ್ನೈ ಸೂಪರ್ ಕಿಂಗ್ಸ್ ಮುಂದಿನ ವರ್ಷ IPLನಲ್ಲಿ ಆಡೋದಾದ್ರೆ ಮತ್ತು ರಾಜಸ್ಥಾನ ಕೂಡ ಆಡೋದಾದ್ರೆ ಒಂದು ರೀತಿ ಸೀರೀಸ್ನಲ್ಲಿ ಒಂದು ರೋಚಕತೆ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಒಂದು ಮುಂದಿನ ಸೀಸನ್ನಲ್ಲಿ ಚೆನ್ನೈ ಮತ್ತು ರಾಜಸ್ಥಾನ ತಂಡಗಳು ವಾಪಸ್ ಆಗ್ತಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.